ಅನಾದಿ ಕಾಲದಿಂದಲೂ ಸಾಂಬಾರು ಬೆಳೆಗಳು ಹಾಗೂ ಜೇನು ಕೃಷಿ ಮೂಲೆ ಗುಂಪಾಗಬಾರದು. ಅಡಿಕೆ ಪರ್ಯಾಯವಾಗಿ ಸಾಂಬಾರು ಬೆಳೆಗಳ ಹಾಗೂ ಜೇನು ಕೃಷಿಯನ್ನು ಪ್ರೋತ್ಸಾಹಿಸಲು ಭವಿಷ್ಯದ ಯೋಜನೆ ಸಿದ್ಧಪಡಿಸಿ ಎಂದು ತಾಲೂಕಾ ಪಂಚಾಯತ್ ಆಡಳಿತ ಅಧಿಕಾರಿ, ಜಿಲ್ಲಾ ಕೈಗಾರಿಕಾ ಅಧಿಕಾರಿ ಜಯಂತ್ ಹೇಳಿದರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಿಂದಿನ ಸಭೆಯಲ್ಲೂ ಜೇನು ಕೃಷಿ ಪ್ರೋತ್ಸಾಹಕ್ಕೆ ತಿಳಿಸಲಾಗಿತ್ತು. ಬ್ರಿಟಿಷರ ಕಾಲದಲ್ಲಿಯೂ ಸಾಂಬಾರು ಬೆಳೆಗಳನ್ನು ರಫ್ತು ಮಾಡುತ್ತಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಿನ ಸ್ಥಿತಿ ಹೇಗಿದೆ? ಜೇನು ಕೃಷಿ ವಿಸ್ತರಣೆಗೆ ಹೆಚ್ಚಿನ ಹೊತ್ತು ನೀಡಬೇಕು. ಮಾರುಕಟ್ಟೆ ಸಂಬಂಧಿತ ಸಂದೇಶಗಳಿಗೆ ಉತ್ತರ ಹುಡುಕಬಹುದು ಎಂದರು. ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಆಡಳಿತ ಅಧಿಕಾರಿ ರಾಜೇಂದ್ರ ಭಟ್ ಹಾಜರಿದ್ದರು. ಮುಂದಿನ ತಿಂಗಳಷ್ಟರಲ್ಲಿ ಅದು ಯಾವ್ಯಾವ್ದು ಮೇಜರ್ ಬಿಲ್ ಇದನ್ನ ಆಗ್ತಾ ಇದೆಯಲ್ಲ ಒಂದವರೆಗೆ ತೀರ್ಸಕ್ಕೆ ಕ್ರಮ ತಗೋಬೇಕು. ಅದು ಪ್ರಾವಿಷನ್ ಏನ್ ಇಟ್ಟಿದ್ದೀರಲ್ಲ ಅದು ಕೊಡಿ. ಅದನ್ನ ಪ್ರಾವಿಷನ್ ಇಟ್ಟಿದೀವಿ ತೀರ್ಸ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಇದನ್ನಾದ್ರೂ ಕೊಡಿ. ಸೆಕೆಂಡ್ ಒನ್ ಅಲ್ಲಿ ಸೋಲಾರ್ ಇದು ಆಗ್ಬೇಕು ಫಸ್ಟ್. ನನಗೆ ಅಲ್ಲ, ಗೌರ್ಮೆಂಟ್ ಇಂದ ಸಬ್ಸಿಡಿ ಬರ್ತಾ ಇದೆ ನಿಮ್ ಕಡೆಯಿಂದ. ನಿಮ್ ಕಡೆ ಯಾವಾಗ ನೋಡಿದ್ರು ಬೇಸಿಗೆ ಇರ್ತದೆ. ನಿಮ್ಗೆ ಓಲ್ ಕೋಸ್ಟಲ್ ಸಿಟೀಸ್ ಅಲ್ಲಿ ಅದಕ್ಕೂ ಬಿಲ್ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ನಾವಿಲ್ಲಿ ಹೊಡೆದಾಡ್ಕೊಂಡು ಕುತ್ಕೊಂಡ್ರೆ ನಾವೇ ಆಫೀಸರ್ಸ್ಗಳು ಮತ್ತೆ ನಿಮ್ ಕೆಲಸ ಮಾಡ ಜನರ ಕೆಲಸ ಮಾಡ್ತಾ ಇಲ್ಲ, ನಾವೇ ಹೊಡೆದಾಡ್ಕೊಂಡು ಕುತ್ಕೊಳ್ಳೋಣ. ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇಲ್ಲ. ಅವರು ಓವರ್ ಆಲ್ ಹೇಳ್ತಾ ಇದ್ದೀನಿ ನಾನು. ದಿ ಹೋಲ್ ಸಿಸ್ಟಮ್ ವಿ ಆರ್ ರನ್ನಿಂಗ್ ಜಸ್ಟ್ ಫಾರ್ ಪಬ್ಲಿಕ್ ವೆಲ್ಫೇರ್. ನಾವೇ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡೋದ್ರಲ್ಲ ಕುತ್ಕೊಂಡ್ಬಿಟ್ರೆ ಮತ್ತೆ ಅವ್ರಿಗೆ ಎಲ್ಲಿದೆ ಫೈನಲಿ. ಈ ನೋಡಿ 6 ಲಕ್ಷ ಇವ್ರಿಗೆ ಕೊಡ್ಬೇಕು. ಈ ಸೋಲಾರ್ ಕಲ್ ಹಾಕ್ಸಿದ್ರೆ ಇನ್ನು ಮುಂದಿನ ಒಂದು 5 ವರ್ಷದಲ್ಲಿ ಬರೋ 6 ಲಕ್ಷ ಅಲ್ಲಿಗೆ ಪಬ್ಲಿಕ್ ಬೆನಿಫಿಟ್ ಯೂಸ್ ಮಾಡ್ಬೋದಲ್ಲ. ಅದು ಗೌರ್ಮೆಂಟ್ ಸ್ಕೀಮ್ ಇದೆ. ಏನೋ ಈಗಾದ್ರೆ ಯಾವ್ದೋ ಸಬ್ಸಿಡಿ ಇಲ್ಲ ಅಂತ ಹೇಳಿದ್ರೆ ಹಾಕ್ಸ್ಕೊಳಕ್ ಜಾಸ್ತಿ ಬೇಡಪ್ಪ ಅಂತ ಇರ್ಬೋದು. ಆಮೇಲೆ ನಿಮ್ ಕೋಸ್ಟಲ್ ಅಲ್ಲಿ ನಾನೇ ಇದ್ದೀನಿ, 3 ವರ್ಷದಿಂದ ಇದ್ದೀನಿ. ಈ 3 ತಿಂಗಳು ಒಂದೊಂದ್ಸತಿ ಮಳೆನೂ ಬರಲ್ಲ ಪ್ರಾಪರ್ ಆಗಿ. 3 ತಿಂಗಳು ಬರಲ್ಲ, 1-2 ತಿಂಗಳು ಬರ್ತದೆ. ಆ 3 ತಿಂಗಳು ಬಿಟ್ರೆ ಇನ್ನು ಯಾವಾಗಲೂ ಬೇಸಿಗೆ. ನಿಮಗೆ ಸಮುದ್ರನೂ ಇದೆ, ನದಿಗಳಿದೆ, ಬೇಸಿಗೆನೂ ಇದೆ. ಕರೆಂಟ್ ಉತ್ಪಾದನೆ ಮಾಡಕ್ಕೆ ಎಲ್ಲ ಅವಕಾಶಗಳು ಇದೆ. ನಿಮ್ದ್ರಲ್ಲಿ ಏನೋ ಆಕ್ಚುಲಿ ಕರೆಂಟ್ ತೊಂದರೆನೇ ಇರಬಾರ್ದು. ಇವೆಲ್ಲ ಬಿಲ್ಗೆಲ್ಲ ನಮ್ಮ ಕಡೆಗೆ ಹೋಗ್ಬೇಕು. ಇಲ್ಲಿ ನೀರಿನ ತೊಂದರೆ ನಿಮ್ಗೆ ಇದೆ. 5-10 ನದಿಗಳಿದ್ದು ಇಲ್ಲಿ ನೀರಿನ ತೊಂದರೆ. ಇಲ್ಲೇ ನೀರು ಸಮುದ್ರ ಪಕ್ಕದಲ್ಲಿದ್ದು ಊರುಗಳಲ್ಲಿ ನೀರು ಬ್ಲಾಕ್ ಆಗ್ತಾ ಇದೆ. ಮತ್ತೆ ಇನ್ನು ಬೆಂಗಳೂರಲ್ಲಿ ಯಾವ ಅಕ್ಕಪಕ್ಕ ನದಿ ಇಲ್ಲ, ಏನಿಲ್ಲ. ಮತ್ತೆ ಅವರು ನಿಮ್ ತೋರಿಸ್ಬಿಟ್ಟು ಹೇಳ್ತಾರೆ ಅಲ್ಲೇ ಬ್ಲಾಕ್ ಆಗ್ತಾ ಇದೆ, ನಮ್ದೇನೇನು ಅಂತ. ನನಗೆ ಸೂರ್ಯಗಾರ ಫುಲ್ ಇಂಪ್ಲಿಮೆಂಟ್ ಆಗ್ಬೇಕು ಅಟ್ ಎನಿ ಕಾಸ್ಟ್. ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಕೂತ್ಕೊಳ್ಳಿ. ಎಲ್ಲ ಯಾವ್ದು ಗೌರ್ಮೆಂಟ್ ಆಫೀಸರ್ಸ್ ನಿಮ್ಮಿದಕ್ಕೂ ನೀವು ಎಸ್ಟಿಮೇಷನ್ ಮಾಡಿ ಕೊಡ್ಬೇಕು. ಸ್ವಲ್ಪ ನಿಮ್ಮ ಆಫೀಸು ನಿಮ್ಮಿದು ಸ್ವಲ್ಪ ತಗೊಳ್ಳಿ. ಅದನ್ನ ವಿದ್ಯುತ್ ಬಿಲ್ಲು ಅಂತ ಇಲ್ಲಿ ತಗೊಳ್ಳೋ ಬಂದು ಅಲ್ಲೇ ಗೌರ್ಮೆಂಟ್ ಇಂದಾನೆ ಬರ್ತಾ ಇದೆ. ನೀವು ಹಾಕಿ ನಿಮ್ ಹೆಡ್ ಆಫೀಸ್ ಕೊಟ್ಟರೆ ಅವ್ರದ್ದು ಆಗುತ್ತದ. ನಾನು ನೆಕ್ಸ್ಟ್ ರಿವ್ಯೂ ಮಾಡ್ಬೇಕಾದ್ರೆ ಆ ವಿಷಯದಲ್ಲಿ ಏನ್ ಗಮನ ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಅದನ್ನ ಕೇಳ್ತೀನಿ ನಾನು. ನಿಮ್ ಇದ್ರಲ್ಲಿ ಏನ್ ಸೋಲಾರ್ ಎಲ್ಲಾದ್ರೂ ಇಂಡಿಪೆಂಡೆಂಟ್ ಆಫೀಸಸ್ ಇದೆ ಅಲ್ವಾ ಇಲ್ಲಿ ನಿಮ್ಗೆಲ್ಲ? ಯಾವ್ದು ನಿಮ್ದು ತಾಲೂಕು ಆಫೀಸರ್ ಇದ್ರಲ್ಲಿ ಆಫೀಸಲ್ಲಿ ಏನಿಲ್ಲ ಅಲ್ಲ, ನಿಮ್ದ್ರಲ್ಲಿ ಇಂಡಿಪೆಂಡೆಂಟ್ ಆಫೀಸಸ್ ಇದೆ ಅಲ್ವಾ? ಆಗ್ಬೇಕದು. ಓಕೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.